ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಮೇ 10, 2026ರಂದು ಹೈದರಾಬಾದ್ನಲ್ಲಿ ಸುಮಾರು 9,400 ಕೋಟಿ ಮೌಲ್ಯದ ಬೃಹತ್ ಯೋಜನೆಗಳನ್ನು ಉದ್ಘಾಟಿಸಿದ ಪ್ರಧಾನಿ ಮೋದಿ ಅವರು ದೇಶ ಜನತೆಗೆ ಅತ್ಯಂತ ಆಘಾತಕಾರಿ ಮತ್ತು ಆಲೋಚನೆಗೆ ಹಚ್ಚುವಂತ ಮನವಿಯೊಂದನ್ನ ಮಾಡಿದರು. ದೇಶದ ಹಿತದೃಷ್ಟಿಯಿಂದ ಕನಿಷ್ಠ 1 ವರ್ಷದವರೆಗೆ ಸಾರ್ವಜನಿಕರು ಚಿನ್ನ ಖರೀದಿಸುವುದನ್ನು ತಡೆಯಬೇಕು ಅಂತ ಪ್ರಧಾನಿ ಮುಕ್ತವಾಗಿ ವಿನಂತಿಸಿದ್ದಾರೆ. ವಿಶೇಷವಾಗಿ ಮದುವೆ ನಿಶ್ಚಿತವಾಗಿರುವ ಕುಟುಂಬಗಳನ್ನ ಉದ್ದೇಶಿಸಿ ಅವರು ಈ ಮಾತನ್ನ ಹೇಳಿದ್ದಾರೆ. ಇದು ಯಾವುದೇ ಕಾನೂನು ಅಥವಾ ನಿಷೇಧವಲ್ಲ, ಕೇವಲ ನೈತಿಕ ಮನವಿ ಅಂತ ಪ್ರಧಾನಿಯವರು ಸ್ಪಷ್ಟಪಡಿಸಿದರು. ಆದರೆ ದೇಶದಾದ್ಯಂತ ಈಗ ವಿಚಾರ ಭಾರಿ ಚರ್ಚೆಗ್ರಾಸವಾಗಿದೆ. ಜನಸಾಮಾನ್ಯರ ಮನಸ್ಸಿನಲ್ಲಿ ಮೂಡುತ್ತಿರುವ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ, ನಾವು ಚಿನ್ನ ಖರೀದಿಸುವುದಕ್ಕೂ ದೇಶದ ಆರ್ಥಿಕತೆಗೂ ಏನು ಸಂಬಂಧ? ಪ್ರಧಾನಿ ಮೋದಿ ಅವರು ಈ ತೀರ್ಮಾನಕ್ಕೆ ಬರಲು ಅಸಲಿ ಕಾರಣವೇನು? ಈ ಕುರಿತು ಸಂಪೂರ್ಣ ಆರ್ಥಿಕ ಲೆಕ್ಕಾಚಾರ ಮತ್ತು ಅಂತಾರಾಷ್ಟ್ರೀಯ ಬಿಕ್ಕಟ್ಟಿನ ಕುರಿತು ಚರ್ಚೆ ಆಗ್ತಾ ಇದೆ. ಹಾಗಿದ್ರೆ ಇವತ್ತಿನ ಈ ಪ್ರೈಮ್ ಟೈಮ್ನಲ್ಲಿ ಈ ಕುರಿತು ಒಂದಷ್ಟು ಮಾಹಿತಿಯನ್ನ ನೋಡೋಣ. ಈಗ ಮೊದಲನೇ ಭಾಗದಲ್ಲಿ ಜಾಗತಿಕ ಯುದ್ಧದ ಕಿಚ್ಚು ಮತ್ತು ತೈಲ ಬೆಲೆಯ ಶಾಕ್ ಕುರಿತು ತಿಳಿಯೋಣ. ಮೋದಿ ಅವರ ಈ ಮನವಿಯ ಹಿಂದೆ ಅಂತಾರಾಷ್ಟ್ರೀಯ ರಾಜಕೀಯ ಮತ್ತು ಭೌಗೋಳಿಕ ಬಿಕ್ಕಟ್ಟುಗಳ ದೊಡ್ಡ ಸರಣಿಯೇ ಇದೆ. ಅದರಲ್ಲಿ ಮೊದಲನೇದು ಹಾರ್ಮುಜ್ ಜಲಸಂಧಿ ಬಂದ್ ಮತ್ತು ತೈಲ ಬೆಲೆ ಗಗನಕ್ಕೇರಿರೋದು. ಅಂದ್ರೆ ಪ್ರಸ್ತುತ ಪಶ್ಚಿಮ ಏಷ್ಯಾ ದೇಶಗಳಲ್ಲಿ, ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧದ ತೀವ್ರತೆ ಹೆಚ್ಚಾಗಿದೆ. ಜಗತ್ತಿನ ಬಹುತೇಕ ಕಚ್ಚಾ ತೈಲ ಪೂರೈಕೆಯಾಗುವ ಪ್ರಮುಖ ಸಮುದ್ರ ಮಾರ್ಗ ಹಾರ್ಮುಜ್ ಜಲಸಂಧಿ ಪ್ರಸ್ತುತ ನಿರ್ಬಂಧಕ್ಕೊಳಗಾಗಿದೆ. ಇದರಿಂದಾಗಿ ಜಾಗತಿಕವಾಗಿ ತೈಲ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಉಂಟಾಗುತ್ತೆ. ಈ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರಲ್ಗೆ $105 ದಾಟಿದೆ. ಇತ್ತೀಚಿನ ದಿನಗಳಲ್ಲಿ ಅದು 120ವರೆಗೂ ಕೂಡ ತಲುಪಿ ತಲ್ಲಣ ಸೃಷ್ಟಿಸಿದೆ. ಹಾಗಾಗಿ ನಮ್ಮ ದೇಶ ಭಾರತ ಕಚ್ಚಾ ತೈಲ ಅತ್ಯಂತ ಅನಿವಾರ್ಯ ನಮಗೆ. ಯಾಕಂದ್ರೆ ಭಾರತವು ತನ್ನ ಒಟ್ಟು ತೈಲದ ಅಗತ್ಯತೆಗಳಲ್ಲಿ ಸುಮಾರು 85ರಿಂದ 87% ವಿದೇಶಗಳಿಂದಲೇ ಖರೀದಿಸುತ್ತದೆ. ಈ ತೈಲವನ್ನ ನಾವು ಆಮದು ಮಾಡಿಕೊಳ್ಳಲು ಭಾರತವು ಅಂತಾರಾಷ್ಟ್ರೀಯ ಕರೆನ್ಸಿಯಾದ ಅಮೆರಿಕನ್ ಡಾಲರ್ ಮೂಲಕವೇ ಪಾವತಿ ಮಾಡಬೇಕಾಗುತ್ತೆ. ತೈಲ ಬೆಲೆಗಳು ಇಷ್ಟೊಂದು ದುಬಾರಿಯಾದಾಗ ದೇಶದ ಖಜಾನೆಯಿಂದ ಪ್ರತಿ ತಿಂಗಳು ಕೋಟ್ಯಂತರ ಡಾಲರ್ ಹಣ ವಿದೇಶಕ್ಕೆ ಹರಿದು ಹೋಗ್ತಾ ಇದೆ. ಹಾಗಾಗಿ ಜನಸಾಮಾನ್ಯರ ಮೇಲೆ ನೇರವಾಗಿ ಹೊರೆ ಬೀಳದಂತೆ ತಡೆಯಲು ಭಾರತೀಯ ತೈಲ ಕಂಪನಿಗಳು ಸದ್ಯ ಪ್ರತಿ ತಿಂಗಳು ಸುಮಾರು 30,000 ಕೋಟಿಗಳಷ್ಟು ನಷ್ಟವನ್ನು ಅನುಭವಿಸುತ್ತಿವೆ. ಈ ನಷ್ಟ ಮತ್ತು ಡಾಲರ್ಗಳ ಕೊರತೆ ದೇಶದ ಆರ್ಥಿಕತೆಯ ಮೇಲೆ ಹಿಂದೆಂದೂ ಕಾಣದಷ್ಟು ಒತ್ತಡವನ್ನು ಹೇರಿದೆ. ಇದು ಭಾಗ 1. ಭಾಗ 2ರಲ್ಲಿ ಭಾರತದ ಖಜಾನೆಗೆ ಕುತ್ತು ತರುತ್ತಿದೆಯೇ ಈ ಚಿನ್ನ ಅಂತ ನಾವು ನೋಡೋದಾದ್ರೆ, ಖಂಡಿತ ಭಾರತದಲ್ಲಿ ಚಿನ್ನ ಎಂಬುದು ಕೇವಲ ಒಂದು ಆಭರಣ ಅಲ್ಲ, ಅದು ನಮ್ಮ ಸಂಪ್ರದಾಯ, ನಮ್ಮ ಬ್ರ್ಯಾಂಡು ಮತ್ತು ಮದುವೆಗಳ ಹೆಮ್ಮೆ ಮತ್ತು ಕಷ್ಟ ಕಾಲದ ಉಳಿತಾಯದ ಜೀವನಾಡಿ ಭಾರತ ದೇಶದಲ್ಲಿ. ಆದ್ರೆ ಇದೇ ಚಿನ್ನ ದೇಶದ ಆರ್ಥಿಕ ದೃಷ್ಟಿಕೋನದಿಂದ ನೋಡಿದ್ರೆ ಇದರ ಕತೆ ಬೇರೆ ಇದೆ. ಯಾಕಂದ್ರೆ ಭಾರತದಲ್ಲಿ ವಿದೇಶಿ ವಿನಿಮಯವನ್ನ ಡಾಲರ್ ಅತ್ಯಂತ ವೇಗವಾಗಿ ಖಾಲಿ ಮಾಡುವ 2 ಪ್ರಮುಖ ಅಂಶಗಳು, ಒಂದು ಕ್ರೂಡ್ ಆಯಿಲ್, ಇನ್ನೊಂದು ಗೋಲ್ಡ್. ಅಂದ್ರೆ ಕಾರ್ಖಾನೆ ನಡೆಯಲು, ವಾಹನಗಳು ಓಡಲು ಮತ್ತು ಸರಕು ಸಾಗಣೆಗೆ ತೈಲ ಈಗ ಅತ್ಯಂತ ಕಡ್ಡಾಯವಾಗಿದೆ. ತೈಲ ಆಮದನ್ನ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲು ಸಾಧ್ಯವಿಲ್ಲ. ಆದ್ರೆ ಚಿನ್ನದ ಖರೀದಿಯನ್ನ ಸ್ವಲ್ಪ ಸಮಯದವರೆಗೆ ನಾವು ಎಕ್ಸ್ಟೆಂಡ್ ಮಾಡಬಹುದು. ಇದು ಒಂದು ಸರ್ಕಾರದ ಕಾನ್ಸೆಪ್ಟ್. ಈಗ ಅಂಕಿ ಅಂಶಗಳಲ್ಲಿ ಹೇಳ್ತೀನಿ ನಿಮಗೆ. ಈಗ ವಾರ್ಷಿಕ ಆಮದು ಭಾರತವು ಪ್ರತಿ ವರ್ಷ ವಿದೇಶಗಳಿಂದ ಸುಮಾರು 700ರಿಂದ 800 ಟನ್ ಚಿನ್ನವನ್ನ ಭಾರತಕ್ಕೆ ನಾವು ತರಿಸ್ಕೊತೀವಿ, ಅಂದ್ರೆ ಆಮದು ಮಾಡ್ಕೊಳ್ತೀವಿ. ಈ ಎಲ್ಲ ಚಿನ್ನಕ್ಕೆ ನಾವು ನಮ್ಮ ದೇಶದ ರಿಸರ್ವ್ ನಿಧಿಯಲ್ಲಿರುವ ಡಾಲರ್ಗಳನ್ನ ನೀಡಿ, ಅಂದ್ರೆ ಅವರಿಗೆ ಆ ಡಾಲರ್ ಅಲ್ಲಿ ಟ್ರಾನ್ಸಾಕ್ಷನ್ ಅನ್ನ ಮಾಡಿ ಅವರಿಗೆ ಅಮೌಂಟ್ ಕೊಡ್ತೀವಿ. ಈಗ ಮಾರ್ಚ್ 2026ರ ಅಂಕಿಅಂಶದ ಪ್ರಕಾರ ಭಾರತದ ಬಳಿ ಸುಮಾರು 691 ಬಿಲಿಯನ್ ವಿದೇಶಿ ವಿನಿಮಯ ಮೀಸಲಿತ್ತು. ಅದು ಮುಂದಿನ 11 ತಿಂಗಳ ಅವಧಿಗೆ ಸಾಕಾಗುತ್ತೆ. ಆದ್ರೆ ಕಚ್ಚಾ ತೈಲ ಮತ್ತು ಚಿನ್ನಕ್ಕೆ ಇದೇ ರೀತಿ ಅತಿಯಾದ ಡಾಲರ್ ವೆಚ್ಚವಾಗ್ತಾ ಇದ್ರೆ ಈ ಮೀಸಲು ನಿಧಿ ಅತ್ಯಂತ ವೇಗವಾಗಿ ಕರಗಿ ಹೋಗುತ್ತೆ. ಅಂದ್ರೆ ನಮ್ಮಲ್ಲಿ ಫಾರಿನ್ ರಿಸರ್ವ್ಸ್ ಇರೋದು ಕೇವಲ ಮುಂದಿನ 11 ತಿಂಗಳಿಗೆ ಸಾಕಾಗುವಷ್ಟು. ಹಾಗಾಗಿ ಮದುವೆ ಸೀಸನ್ ಮತ್ತು ರೂಪಾಯಿಯ ಮೌಲ್ಯದ ಈ ಒಂದು ಸಂದರ್ಭದಲ್ಲಿ
ಪ್ರಧಾನಿ ಮೋದಿ ಅವರು ವಿಶೇಷವಾಗಿ ಮದುವೆ ನಿಶ್ಚಿತವಾಗಿರೋ ಕುಟುಂಬಗಳಿಗೆ ಈ ಮನವಿಯನ್ನ ಮಾಡಲು ಬಲವಾದ ಕಾರಣವಿದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ವಾರ್ಷಿಕವಾಗಿ ಬಳಕೆಯಾಗುವ ಒಟ್ಟು ಚಿನ್ನದಲ್ಲಿ ಸರಿಸುಮಾರು 50% ಚಿನ್ನ ಕೇವಲ ಮದುವೆಗಳಿಗಾಗಿಯೇ ಬಳಕೆ ಆಗ್ತದೆ. ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 1 ಕೋಟಿಗೂ ಅಂದ್ರೆ 10 ಲಕ್ಷಕ್ಕೂ ಹೆಚ್ಚು ಮದುವೆಗಳು ನಡೆಯುತ್ತವೆ. ಈ ಕುಟುಂಬಗಳು ತಮಗೆ ಬೇಕಾದ ಚಿನ್ನದ ಖರೀದಿಯಲ್ಲಿ ಸ್ವಲ್ಪ ಪ್ರಮಾಣವನ್ನ ಕಡಿಮೆ ಮಾಡಿದ್ರೆ ಅಥವಾ ಮುಂದೂಡಿದ್ರೆ ದೇಶದ ಶತಕೋಟಿ ಡಾಲರ್ ಹಣ ಉಳಿತಾಯವಾಗುತ್ತೆ. ಯಾಕಂದ್ರೆ ವಿದೇಶಿ ವಿನಿಮಯದ ಕೊರತೆಯಾಗಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ಕಂಡ್ರೆ ನಾವು ವಿದೇಶಗಳಿಂದ ಆಮದು ಮಾಡಿಕೊಳ್ಳುವ ರಸಗೊಬ್ಬರ, ಮೊಬೈಲ್ನ ಪಾರ್ಟ್ಸ್ಗಳು, ಯಂತ್ರೋಪಕರಣಗಳು, ತೈಲ ಸೇರಿದಂತೆ ಪ್ರತಿಯೊಂದು ವಸ್ತುವಿನ ಬೆಲೆಯು ಗಗನಕ್ಕೇರುತ್ತೆ. ಯಾಕಂದ್ರೆ ನಮ್ಮ ಹತ್ರ ರಿಸರ್ವ್ ಫಂಡ್ಗಳು ಮುಗಿಯುತ್ತೆ. ಇದು ದೇಶದಲ್ಲಿ ಭೀಕರ ಹಣದುಬ್ಬರ ಅಂದ್ರೆ ಬೆಲೆ ಏರಿಕೆ, ಇನ್ಫ್ಲೇಷನ್ ಹೆಚ್ಚಾಗುತ್ತೆ. ಅಂದ್ರೆ ನೀವು ಖರೀದಿಸುವ ಪ್ರತಿ 1 ಗ್ರಾಮ್ ಹೆಚ್ಚುವರಿ ಚಿನ್ನವು ಪರೋಕ್ಷವಾಗಿ ದೇಶದಲ್ಲಿನ ಬೆಲೆ ಏರಿಕೆಗೆ ಕಾರಣವಾಗುತ್ತೆ. ಹಾಗಿದ್ರೆ ನಿಮ್ಮೆಲ್ಲರಿಗೂ ಕನ್ಫ್ಯೂಷನ್ ಇರುತ್ತೆ, ಸರ್ ಈಗ ಫಿಸಿಕಲ್ ಗೋಲ್ಡ್ ಬೇಡ ಅಂತಿದ್ದೀರಿ, ಹಾಗಿದ್ರೆ ನಾವು ಏನ್ ಮಾಡಬೇಕು? ಪರ್ಯಾಯ ಹೂಡಿಕೆ ಏನ್ ಸರ್? ನಮಗೆ ನಿಮ್ಮ ಬಳಿ ಹಣವಿದೆ, ಹೂಡಿಕೆಯ ಉದ್ದೇಶದಿಂದ ನೀವು ಚಿನ್ನದ ಮೇಲೆ ಹಣ ಹೂಡಲು ಬಯಸ್ತಾ ಇದ್ದೀರಿ ಎಂದಾದರೆ ಭೌತಿಕ ಚಿನ್ನವನ್ನ ಖರೀದಿಸಬೇಡಿ. ಅದಕ್ಕಾಗಿ ಸರ್ಕಾರವೇ ಜಾರಿಗೊಳಿಸಿರುವ ಅತ್ಯುತ್ತಮ ಪರ್ಯಾಯ ಡಿಜಿಟಲ್ ಆಪ್ಷನ್ಗಳು ಇವೆ. ಮೊದಲನೇದು ಸಾವರಿನ್ ಗೋಲ್ಡ್ ಬಾಂಡ್. ಇದು ರಿಸರ್ವ್ ಬ್ಯಾಂಕ್ ಹೊರಡಿಸಿರುವ ಸರ್ಕಾರಿ ಚಿನ್ನದ ಪತ್ರವಾಗಿದೆ. ಇದರಲ್ಲಿ ಏನ್ ಲಾಭ ಇರುತ್ತೆ ನೋಡಿ. ಇದರಲ್ಲಿ ಹೂಡಿಕೆ ಮಾಡಿದ್ರೆ ಚಿನ್ನದ ಬೆಲೆ ಏರಿಕೆಯ ಲಾಭ ಸಿಗುವುದರ ಜೊತೆಗೆ ವರ್ಷಕ್ಕೆ 2.5% ಸ್ಥಿರ ಬಡ್ಡಿಯೂ ಕೂಡ ನಿಮಗೆ ಸಿಗುತ್ತೆ. ಎರಡನೇದು, ಇದು ಕಳ್ಳತನವಾಗುವ ಭಯವಾಗ್ಲಿ ಅಥವಾ ಆಭರಣ ಮೇಕಿಂಗ್ ಚಾರ್ಜ್ ಆಗಲಿ ಅಥವಾ GST ನಷ್ಟವಾಗ್ಲಿ ಇದರಲ್ಲಿ ಯಾವುದೂ ಕೂಡ ಇರುವುದಿಲ್ಲ. ಇನ್ನು ಎರಡನೇದು ಚಿನ್ನದ ETF ಅಂದ್ರೆ ಮ್ಯೂಚುವಲ್ ಫಂಡ್ಗಳ ಮಾದರಿಗಳಲ್ಲಿ ಷೇರು ಮಾರುಕಟ್ಟೆ ಮೂಲಕ ಚಿನ್ನದ ಮೇಲೆ ಹೂಡಿಕೆ ಮಾಡುವ ಇದೊಂದು ವಿಧಾನ. ಇದು ನಿಮ್ಮ ಡಿಮ್ಯಾಟ್ ಖಾತೆಯ ಮೂಲಕ ನೀವು ಇದನ್ನು ಸುಲಭವಾಗಿ ಖರೀದಿಸಬಹುದು ಮತ್ತು ಮಾರಾಟ ಮಾಡಬಹುದು. ಇನ್ನು ಮೂರನೇದು ಎಲೆಕ್ಟ್ರಾನಿಕ್ ಗೋಲ್ಡ್ ರಶೀದಿ. ಸರ್ಕಾರವು ಇತ್ತೀಚೆಗೆ ರಾಷ್ಟ್ರೀಯ ಷೇರು ಮಾರುಕಟ್ಟೆ NSE ಮತ್ತು EGR ವ್ಯವಸ್ಥೆಯನ್ನು ತಂದಿದೆ. ಇದು ಸೆಬಿ ನಿಯಂತ್ರಿತ ಕಮಾನುಗಳಲ್ಲಿ ಸುರಕ್ಷಿತವಾಗಿಡಲ್ಪಟ್ಟ ಅಪ್ಪಟ ಚಿನ್ನವನ್ನು ಪ್ರತಿನಿಧಿಸುತ್ತದೆ. ಇದನ್ನ ಡಿಜಿಟಲ್ ರೂಪದಲ್ಲಿ ಇಟ್ಕೊಳ್ಬಹುದು ಮತ್ತು ಅಗತ್ಯ ಬಿದ್ದಾಗ ಭೌತಿಕ ಅಪ್ಪಟ ಚಿನ್ನವನ್ನಾಗಿ ಕೂಡ ಇದನ್ನ ನಾವು ಪರಿವರ್ತಿಸಿಕೊಳ್ಳಬಹುದು. ಈಗ ಕೊನೆಯದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಕರೆ ಕೇವಲ ಒಂದು ರಾಜಕೀಯ ಹೇಳಿಕೆ ಅಲ್ಲ, ಇದು ದೇಶದ ಗಂಭೀರ ಆರ್ಥಿಕ ಸವಾಲಿಗೆ ದೇಶದ ನಾಗರಿಕರಿಂದ ನಿರೀಕ್ಷಿಸುತ್ತಿರುವ ಸಹಕಾರವಾಗಿದೆ. ಯುದ್ಧದ ಬಿಕ್ಕಟ್ಟಿನ ಈ ಸಂದರ್ಭದಲ್ಲಿ 1 ವರ್ಷಗಳ ಕಾಲ ಚಿನ್ನದ ವ್ಯಾಮೋಹವನ್ನ ಕಡಿಮೆ ಮಾಡುವುದು ಕೇವಲ ವೈಯಕ್ತಿಕ ಹಣ ಉಳಿತಾಯವಲ್ಲ, ಬದಲಿಗೆ ದೇಶದ ಆರ್ಥಿಕತೆಯನ್ನ ಕಾಪಾಡುವ ಮತ್ತು ರೂಪಾಯಿಯ ಮೌಲ್ಯವನ್ನ ಉಳಿಸುವ ದೇಶ ಪ್ರೇಮದ ನಡೆಯಾಗಿದೆ. ಇದನ್ನ ಒಂದಿಷ್ಟು ಜನರು ಅಂಧಭಕ್ತ ಸುದ್ದಿ ಬಿತ್ತರಿಸಿದ್ದಾನೆ ಅಂತ ಇಟ್ಟುಕೊಳ್ಳಿ ಅಥವಾ ಬಿಜೆಪಿ ಪರವಾಗಿ ಅಂತ ಇಟ್ಟುಕೊಂಡ್ರು ಪರವಾಗಿಲ್ಲ. ಆದರೆ ದೇಶದ ಹಿತದೃಷ್ಟಿಯಿಂದ ಈ ದೇಶದ ಜನರಿಗೆ ಈ ಮಾಹಿತಿ ತಿಳಿಸ್ಕೊಡುವುದು ಒಬ್ಬ ಪತ್ರಕರ್ತನಾಗಿ ನನ್ನ ಜವಾಬ್ದಾರಿಯಾಗಿತ್ತು. ನರೇಂದ್ರ ಮೋದಿ ಅವರ ಹೇಳಿಕೆ ಏನಿತ್ತು, ಅದರ ಹಿನ್ನೆಲೆ ಏನು ಅಂತ ದೇಶದ ಜನರಿಗೆ ತಿಳಿಸ್ಕೊಟ್ಟಿದ್ದೆ. ಹಾಗಾಗಿ ರಾಜ್ಯದ ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ಮಾಹಿತಿ ಸಿಗಬೇಕು. ಯಾಕಂದ್ರೆ ಪ್ರತಿದಿನ ಒಬ್ಬ ಅಧಿಕಾರಿನ, ಒಬ್ಬ ರಾಜಕಾರಣಿನ, ಒಬ್ಬ ಭ್ರಷ್ಟ ವ್ಯಕ್ತಿಯನ್ನ ನಾವು ಪ್ರೈಮ್ ಟೈಮ್ನಲ್ಲಿ ಆತನಿಗೆ ಬೈಯೋದು, ಚೀರೋದು, ಕಿರ್ಚಾಡೋದು ಮಾಡಿದ್ರೆ ಜನರಿಗೂ ಕೂಡ ಎಲ್ಲೆಷ್ಟು ಗೊಂದಲ ಆಗ್ಬೋದು. ಆದ್ರೆ ಜನರಿಗೂ ಕೂಡ ನಾವು ವಿಶೇಷವಾಗಿ ಇಂಥದ್ದನ್ನ ತಿಳಿಸ್ಕೊಟ್ಟಾಗ ಅವರು ಕೂಡ ಈ ಫೈನಾನ್ಸ್ ನಾಲೆಜ್ ಅನ್ನು ಪಡೆದುಕೊಂಡು ಇನ್ನೂ ಕೂಡ ದೇಶದ ಆರ್ಥಿಕತೆಗೆ ಅವರು ಕೂಡ ಒಂದಿಷ್ಟು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಇನ್ನು ಮುಂದಿನ ಸುದ್ದಿ.